ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರೇಷ್ಮೆ ಮಾತಾಡ್ತಿರೋದು. ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಮಾಡಿದವರು ಓಡೋಗೋರೆ ಎಲ್ಲೋ. ಅವರು ಮದ್ವೆಯಿಂದ ಬಂದ್ರಂತೆ. ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ತೀರಾ ಇವಾಗ? ಏನು ಯಾರಿಗೂ ಏನೋ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಒಂದ್ ಕಾರಲ್ಲಿ. ಇವ್ರ ಕಾರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಇವರೇ ಇದೇ ಮಕ್ಕಳು, 1 ವರ್ಷ 2 ವರ್ಷದ ಮಕ್ಕಳು ಇದ್ದಾರೆ. ಇವ್ರು ಬಂದ್ಬಿಟ್ಟು ವಯಸ್ಸಾಗಿದೆ. ಅಲ್ಲಿದ್ದಾರೆ ಅವರು ಅಣ್ಣ, ಕಾರ್ ಓಡಿಸಿರೋದು. ಅದರಿಂದ ಮುಂದೆ ನಾವು ನಿಂತ್ಕೊಂಡಿದ್ವಿ. ನಮ್ಮ ಕಾರೆಲ್ಲ ಎಲ್ಲ ಗ್ಲಾಸ್ ಎಲ್ಲ ಹೊಡೆದೋಗಿದೆ, ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟಿದೆ. ಇವ್ರ ಕಾರ್ ಹೆಂಗಾಗಿದೆ ಅಂದ್ರೆ ತೋರಿಸ್ತೀನಿ ಬನ್ನಿ. ಅಷ್ಟೆಲ್ಲ ಮಾಡಿ ಅವ್ರ ಮದ್ವೆಯಿಂದ ಬಂದಿದೀವಿ, ಏನ್ ಮಾಡ್ಕೋತೀರಾ? ಯಾರಿಗೂ ಏನು ಆಗಿಲ್ವಲ್ಲ, ಮಕ್ಳಿಗೇನು ಆಗಿಲ್ವಲ್ಲ ಅಂತ ರೋಪ್ ಹಾಕ್ತಾರೆ. ಮದ್ವೆಯಿಂದ ಬಂದವ್ರೆ, ಡ್ರಿಂಕ್ ಮಾಡೋರು ಎಲ್ಲರೂ ಓಡೋರು, ಯಾರು ಇಲ್ಲ ಆ ಕಾರ್. ಅವರು ತೋರಿಸ್ತೀನಿ ಕಾರ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ಸ್ಟೇಷನ್ ಬಂದ್ವಿ ನಾವು. ನವೀನ್ ಅವ್ರ ಕಾರು ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಫೀಲಿಂಗ್. ಅವ್ರಿಗೆ ಬೆಳಗ್ಗಿಂದ ಬರೀ ಫೀಲಿಂಗು, ಟೆನ್ಷನ್ ಅಲ್ಲೇ ಇದ್ರು ಪಾಪ. ಇವಾಗ ನೋಡ್ತಾವ್ರೆ ಕ್ಯಾಮ್ರಾ ನೋಡಿ ಪಾಪ. ನವೀನ್, ದೇವ್ರು ಒಳ್ಳೇದ್ ಮಾಡ್ತಾರೆ, ನಿಮ್ಗೆ ಏನು ಟೆನ್ಷನ್ ತಗೋಬೇಡಿ. ದೇವ್ರು ಯಾವತ್ತೂ ನಿಮ್ಗೆ ಕಾಪಾಡ್ತಾರೆ. ವೆಂಕಟೇಶ್ವರ, ನಿಮ್ಗೆ ನಂಬಿರೋ ದೇವರು ಯಾವತ್ತೂ ಕೈ ಬಿಡಲ್ಲ. ಖುಷಿಯಾಗಿರಿ. ಎಲ್ಲರಿಗೂ ಆದಂಗೆ ನಮಗೂ ಆಗುತ್ತೆ. ಬಟ್ 50,000 ಆಗುತ್ತಂತೆ ಗಾಡಿ ರಿಪೇರಿ ಮಾಡೋಕ್ಕೆ. ಟೆನ್ಷನ್ ತಗೊಂಡವ್ರೆ ತುಂಬ. ಅವ್ರು ಕೊಡೋದನ್ನ ಕೊಟ್ಬಿಟ್ರೆ ಇನ್ನೇನು ಬೇಡ ನಮಗೆ. ಕಂಪ್ಲೇಂಟ್ ನಾವು ಕೊಡಲ್ಲ ಅವ್ರ ಮೇಲೆ. ಅವ್ರು ಕೊಟ್ಟರೆ 50,000 ನಮಗೆ, ಇನ್ನೇನು ಬೇಡ. ಅವ್ರ ಗಾಡಿ ರಿಪೇರಿ ಆಗಲಿ ದೇವರೇ ಪರಮಾತ್ಮ ಅಂತ ಕೇಳ್ಕೊತೀನಿ ಅಷ್ಟೇ. ಗಾಡಿ ರಿಪೇರಿ ಆದ್ರೆ ಬೇಕಾದ್ರೆ ರೀಲ್ಸ್ ಮಾಡ್ಬೋದು. ನೋಡಿದ್ರ ಪಾಪ ಅವರು ಅದನ್ನೇ ಯೋಚನೆ ಮಾಡ್ತಾರೆ ಪಾಪ. ಅದಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು. ತುಂಬಾ ಥ್ಯಾಂಕ್ಸ್.